ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿಗಾಗಿ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಿಎಂ ಡಿಕೆ ಶಿವಕುಮಾರ್. ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಮಾರ್ಗಸೂಚಿಗಳ ಕಟ್ಟುನಿಟ್ಟಿನ ಪಾಲನೆಯಾಗಲಿ, ಜಿಲ್ಲಾಧಿಕಾರಿ. ಶಿರಸಿಯಲ್ಲಿ ಆಗಸ್ಟ್ 5ರಂದು ಹಿರಿಯ ಅರಣ್ಯಾಧಿಕಾರಿ ಸಮಕ್ಷಮ ಸಭೆ, ಅರಣ್ಯವಾಸಿಗಳ ಸಮಸ್ಯೆಗಳ ಕುರಿತು ಚರ್ಚೆ. ರವೀಂದ್ರ ನಾಯ್ಕ್. ಅಂಚೆ ಜನ ಸಂಪರ್ಕ ಅಭಿಯಾನಕ್ಕೆ ಚಾಲನೆ. ಯಕ್ಷಗಾನದ ಹಿರಿಯ ಹಾಸ್ಯ ಕಲಾವಿದ ಶ್ರೀಧರ್ ಭಟ್ ಕಾಸರಗೋಡು ಅವರ ನಿಧನಕ್ಕೆ ಶಾಸಕ ಭೀಮಣ್ಣ ನಾಯ್ಕ ಅವರಿಂದ ಕಂಬನಿ. ಸಿಎನ್ಜಿ ಅಭಾವ, ಆಟೋ ಟ್ಯಾಕ್ಸಿ ನೋಂದಣಿ ತಡೆಯಲು ಹಾಗೂ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಶಿರಸಿ ಆರ್ಟಿಒಗೆ ಉತ್ತರ ಕನ್ನಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕ ಮಾಲಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಮನವಿ. ರಾತ್ರಿ ಸುರಿದ ಭಾರೀ ಮಳೆಗೆ ತುಂಬಿ ತುಳುಕುತ್ತಿರುವ ಕೋಟೆಕೆರೆ, ರಸ್ತೆ ಮೇಲೆ ಹರಿಯುತ್ತಿರುವ ನೀರು. ಸೋಷಿಯಲ್ ಮೀಡಿಯಾ ಹಾಗೂ ಪೊಲೀಸ್ ಇಲಾಖೆ ಸಮನ್ವಯ ಸಭೆ. ಆಗಸ್ಟ್ 3ಕ್ಕೆ ಪತ್ರಿಕಾ ದಿನಾಚರಣೆ, ಪ್ರಶಸ್ತಿ ಪ್ರದಾನ, ದತ್ತಿ ನಿಧಿ ಪುರಸ್ಕಾರ ಸಮಾರಂಭ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಖಾಲಿ ಹುದ್ದೆಗಳಿಗೆ ನೇಮಕಾತಿಗಾಗಿ ಕೈಗೊಳ್ಳಲಾಗುವ ಪರೀಕ್ಷೆಗಳ ಸನ್ನದ್ಧತೆಯ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಪರಿಶೀಲನೆ ಮಾಡಿದರು. ಸಭೆಯಲ್ಲಿ ಗೃಹ ಹಾಗೂ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ. ಶಾಲಿನಿ ರಜನೀಶ್ ಹಾಗೂ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಜಿಲ್ಲೆಯಲ್ಲಿ ಆಗಸ್ಟ್ 2ರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಪೊಲೀಸ್ ಇಲಾಖೆಯ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನಡೆಯುವ ನೇರ ನೇಮಕಾತಿ ಪರೀಕ್ಷೆಯು ಅತ್ಯಂತ ಪಾರದರ್ಶಕವಾಗಿ ಮತ್ತು ಸುವ್ಯವಸ್ಥಿತವಾಗಿ ನಡೆಯುವ ನಿಟ್ಟಿನಲ್ಲಿ ಪ್ರಾಧಿಕಾರ ಸೂಚಿಸುವ ಮಾರ್ಗಸೂಚಿಯನ್ವಯ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡು ಅತ್ಯಂತ ಪಾರದರ್ಶಕವಾಗಿ ಪರೀಕ್ಷೆಯನ್ನು ನಡೆಸುವಂತೆ ಪರೀಕ್ಷಾ ಕರ್ತವ್ಯಕ್ಕೆ ನಿಯೋಜಿಸಿರುವ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದರು. ಅವರು ಶುಕ್ರವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ಕುರಿತ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳ ಪರೀಕ್ಷೆಯು ಕಾರವಾರದ 15 ಮತ್ತು ಅಂಕೋಲಾದ 5 ಸೇರಿದಂತೆ ಒಟ್ಟು 20 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯಲಿದ್ದು, ಒಟ್ಟು 6,475 ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಲಿದ್ದಾರೆ. ಈ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿ ಅಳವಡಿಸುವಂತೆ ಸೂಚಿಸಿದ ಅವರು, ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ವೆಬ್ಕಾಸ್ಟಿಂಗ್ ವೀಕ್ಷಣೆಗೆ ವ್ಯವಸ್ಥೆ ಮಾಡಬೇಕು. ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳ ಸಾಗಾಟ ವಾಹನಗಳಿಗೆ ಹಾಗೂ ಪರೀಕ್ಷಾ ಕೇಂದ್ರಗಳಿಗೆ ಸೂಕ್ತ ಪೊಲೀಸ್ ಭದ್ರತೆ ಒದಗಿಸಬೇಕು ಎಂದರು. ಪರೀಕ್ಷಾ ಕೇಂದ್ರಗಳಲ್ಲಿ ಅಭ್ಯರ್ಥಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಶೌಚಾಲಯ ವ್ಯವಸ್ಥೆ ಕಲ್ಪಿಸಬೇಕು. ಪರೀಕ್ಷಾ ದಿನದಂದು ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಗಳಿಗೆ ತಲುಪಲು ಬಸ್ಗಳ ಕೊರತೆಯಾಗದಂತೆ ಮತ್ತು ಕೇಂದ್ರಗಳ ಸಮೀಪ ನಿಲುಗಡೆ ನೀಡುವಂತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳಿಗೆ ಸೂಚಿಸಿದ ಅವರು, ಪರೀಕ್ಷಾ ಅವಧಿಯಲ್ಲಿ ವಿದ್ಯುತ್ ಕಡಿತವಾದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಅರಣ್ಯವಾಸಿಗಳ ಸಮಸ್ಯೆಗಳ ಕುರಿತು ಚರ್ಚಿಸುವ ಉದ್ದೇಶದಿಂದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕೆನರಾ ಸರ್ಕಲ್ ಶಿರಸಿ ಇವರು ಅರಣ್ಯವಾಸಿಗಳೊಂದಿಗೆ ಚರ್ಚಿಸಲು ಆಗಸ್ಟ್ 5 ಮುಂಜಾನೆ 10:30ಕ್ಕೆ ನಿಗದಿಗೊಳಿಸಿದ್ದಾರೆ ಎಂದು ಹೋರಾಟಗಾರರ ವೇದಿಕೆಗೆ ಲಿಖಿತ ಪತ್ರದ ಮೂಲಕ ತಿಳಿಸಿದ್ದಾರೆ ಎಂದು ವೇದಿಕೆಯ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ, ಕೆನರಾ ವೃತ್ತ, ಟಿ. ಹೀರಾಲಾಲ್ ಅವರು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರಿಗೆ ಆಗಸ್ಟ್ 21ರಂದು ತಲುಪಿದ ಪತ್ರದಲ್ಲಿ ಮೇಲಿನಂತೆ ಸಭೆಯ ಕುರಿತು ವಿವರವನ್ನು ಉಲ್ಲೇಖಿಸಲ್ಪಟ್ಟಿದೆ ಎಂದು ತಿಳಿಸಿದೆ. ಸಭೆಯಲ್ಲಿ 1978ರ ಪೂರ್ವದ ಬಿಟ್ಟು ಹೋಗಿರುವ ಅತಿಕ್ರಮಣ ಪ್ರಕರಣಗಳ ಕುರಿತು ದಿನಾಂಕ ಸೆಪ್ಟೆಂಬರ್ 21, 2015ರ ಸರ್ಕಾರದ ನಡಾವಳಿ ಹಾಗೂ ಆದೇಶದಂತೆ ಕ್ರಮ ವಹಿಸುವ ಕುರಿತು, 2015ರ ನಂತರದ ಒತ್ತುವರಿ ಪ್ರಕರಣಗಳನ್ನು ತೆರವುಗೊಳಿಸುವ ಕುರಿತು ಚರ್ಚಿಸಲಾಗುವುದು ಎಂದು ಪತ್ರದಲ್ಲಿ ಪ್ರಸ್ತಾಪಿಸಲಾಗಿದೆ. ಇದಕ್ಕೆ ಹೋರಾಟಗಾರರ ವೇದಿಕೆಯು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿನ ಅರಣ್ಯವಾಸಿ ಸಲ್ಲಿಸಿದ ಅರ್ಜಿ, ಕ್ಷೇತ್ರ ಮತ್ತು ಜಿಪಿಎಸ್ ಕ್ಷೇತ್ರದ ಕುರಿತು ತಮ್ಮ ಸಿಬ್ಬಂದಿ ಮತ್ತು ಅರಣ್ಯವಾಸಿಗಳಲ್ಲಿ ಇರುವಂತಹ ಗೊಂದಲದ ಕುರಿತು ಚರ್ಚೆಯಲ್ಲಿ ಸಮಾಲೋಚಿಸಲು ಅವಕಾಶ ನೀಡಬೇಕಾಗಿ ಈಗಾಗಲೇ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗೆ ಪತ್ರ ಬರೆಯಲಾಗಿದೆ. ಮಹತ್ವಪೂರ್ಣ ಚರ್ಚೆಯ ಸಭೆಯಲ್ಲಿ ಅರಣ್ಯವಾಸಿಗಳ ಸಮಸ್ಯೆಗಳ ನಿವಾರಣೆಗೆ ಪೂರಕವಾದುದು ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ. ಕಾರವಾರ ಅಂಚೆ ವಿಭಾಗ ಹಾಗೂ ದುರ್ಗಾಪರಮೇಶ್ವರಿ ಆಡಳಿತ ಮಂಡಳಿ ಅಳ್ವೆಕೋಡಿ ಇವರ ಆಶ್ರಯದಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ಸಮುದಾಯ ಭವನ ಅಳ್ವೆಕೋಡಿಯಲ್ಲಿ ಅಂಚೆ ಜನಸಂಪರ್ಕ ಅಭಿಯಾನಕ್ಕೆ ಹೊನ್ನಾವರ ಅಂಚೆ ಉಪವಿಭಾಗದ ಅಂಚೆ ನಿರೀಕ್ಷಕ ಶಂಕರ ಲಮಾಣಿ ಗುರುವಾರ ಚಾಲನೆ ನೀಡಿದರು.
ನಂತರ ಮಾತನಾಡಿದ ಅವರು, ಈ ಅಭಿಯಾನದ ಅಂಗವಾಗಿ ಹೊಸ ಆಧಾರ್ ನೋಂದಣಿ, ಬಯೋಮೆಟ್ರಿಕ್ ಪರಿಷ್ಕರಣೆ, ವಿಳಾಸ ಹಾಗೂ ಮೊಬೈಲ್ ಸಂಖ್ಯೆಯ ತಿದ್ದುಪಡಿ ಸೇವೆಗಳನ್ನು ಬದಲಾಯಿಸಲಾಗುವುದು. ಜೊತೆಗೆ ಅಂಚೆ ಇಲಾಖೆಯ ವಿವಿಧ ಉಳಿತಾಯ ಯೋಜನೆಗಳು, ಅಂಚೆ ಜೀವ ವಿಮೆ, ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಸೇರಿದಂತೆ ವಿವಿಧ ಅಂಚೆ ಸೇವೆಗಳ ಕುರಿತು ಮಾಹಿತಿ ಹಾಗೂ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಎಂದರು. ಸಾರ್ವಜನಿಕರು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಅಂಚೆ ಜೀವ ವಿಮೆ ಹಾಗೂ ಗ್ರಾಮೀಣ ಅಂಚೆ ಜೀವ ವಿಮೆ ಸೇರಿದಂತೆ ವಿವಿಧ ವಿಮಾ ಯೋಜನೆಗಳ ಸೌಲಭ್ಯಗಳನ್ನು ಪಡೆಯಬಹುದು. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಫಲಾನುಭವಿಗಳಿಗಾಗಿ ಐಪಿಪಿಬಿ ಕಾಯ್ದೆಗಳನ್ನು ಸ್ಥಳದಲ್ಲಿಯೇ ತೆರಳುವ ವಿಶೇಷ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆಧಾರ್ ತಿದ್ದುಪಡಿ ಶಿಬಿರ ಶುಕ್ರವಾರವೂ ಮುಂದುವರಿಯಲಿದ್ದು, ಸಾರ್ವಜನಿಕರು ಈ ಅವಕಾಶದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ತಿಳಿಸಿದರು. ಬಡಗುತಿಟ್ಟಿನ ಯಕ್ಷಗಾನ ಕ್ಷೇತ್ರದ ಅಪರೂಪದ ಹಾಸ್ಯ ಕಲಾವಿದ, ತಮ್ಮ ಸಹಜ ಹಾಗೂ ಸಭ್ಯ ಹಾಸ್ಯದ ಮೂಲಕ ಲಕ್ಷಾಂತರ ಪ್ರೇಕ್ಷಕರ ಮನಗೆದ್ದ ಶ್ರೀಧರ್ ಭಟ್ ಕಾಸರಗೋಡು ಅವರ ನಿಧನದ ಸುದ್ದಿ ತಿಳಿದು ತೀವ್ರ ದುಃಖವಾಯಿತು. ಅವರ ಅಗಲಿಕೆ ನಮ್ಮ ಯಕ್ಷಗಾನ ಲೋಕಕ್ಕೆ ನಿಜಕ್ಕೂ ತುಂಬಲಾರದ ನಷ್ಟವಾಗಿದೆ ಎಂದು ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಆಳವಾದ ಶೋಕ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ನೀಡಿರುವ ಅವರು, ಹಾಸ್ಯ ಚಕ್ರವರ್ತಿ ಕೊಂಚಾಲು ರಾಮಕೃಷ್ಣರ ನಂತರ ಬಡಗು ಯಕ್ಷಗಾನದಲ್ಲಿ ಹಾಸ್ಯ ಪಾತ್ರಗಳಿಗೆ ಹೊಸ ಆಯಾಮ ನೀಡಿದ ಅಪರೂಪದ ವ್ಯಕ್ತಿ ಶ್ರೀಧರ್ ಭಟ್ಟರಾಗಿದ್ದರು. ಎಂದಿಗೂ ಶ್ರೋತೃಗಳಿಗೆ ಮುಜುಗರ ತರದೆ ಅತ್ಯಂತ ಸಭ್ಯ, ಸೊಗಸಾದ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಒಳಗೊಂಡ ಹಾಸ್ಯದ ಮೂಲಕ ಪ್ರೇಕ್ಷಕರನ್ನ ನಗೆಗಡಲಲ್ಲಿ ತೇಲಿಸುವ ವಿಶಿಷ್ಟ ಶೈಲಿ ಅವರದ್ದಾಗಿತ್ತು. ಹಲವು ದಶಕಗಳ ಕಾಲ ಯಕ್ಷಗಾನದಲ್ಲಿ ಅನನ್ಯ ಸೇವೆ ಸಲ್ಲಿಸಿದ ಅವರು ತಮ್ಮ ನೈಜ ಅಭಿನಯ, ಸಮಯೋಚಿತ ಸಂಭಾಷಣೆ ಹಾಗೂ ಸಹಜ ನಟನೆಯ ಮೂಲಕ ಪ್ರತಿಯೊಬ್ಬ ಕಲಾಭಿಮಾನಿಯ ಮನಸ್ಸಿನಲ್ಲಿ ಅಚ್ಚಳಿಯದ ಸ್ಥಾನ ಪಡೆದಿದ್ದಾರೆ. ಅವರ ಅಗಲುವಿಕೆಯಿಂದ ಬಡಗು ಯಕ್ಷಗಾನ ಕ್ಷೇತ್ರ ಇಂದು ಅತ್ಯುತ್ತಮ ಸಾಂಸ್ಕೃತಿಕ ರಾಯಭಾರಿಯೊಬ್ಬರನ್ನ ಕಳೆದುಕೊಂಡು ಬಾಡವಾಗಿದೆ. ಭಗವಂತನು ಅಗಲಿದ ಮೃತರ ಕುಟುಂಬ ವರ್ಗದವರಿಗೆ, ಅಪಾರ ಅಭಿಮಾನಿಗಳಿಗೆ ಹಾಗೂ ಯಕ್ಷಗಾನ ಕಲಾಬಂಧುಗಳಿಗೆ ಈ ಅಗಲುವಿಕೆಯ ದುಃಖವನ್ನು ಭರಿಸುವ ಶಕ್ತಿಯನ್ನ ನೀಡಲಿ ಎಂದು ಪ್ರಾರ್ಥಿಸುವುದಾಗಿ ಶಾಸಕ ಭೀಮಣ್ಣ ನಾಯ್ಕ ತಿಳಿಸಿದ್ದಾರೆ. ಈಗ ನೋಡು, ಧಿತ್ತ ಧಿನ್ನ ತ ಧಿತ್ತ ತಕ್ ದಿನ್ನಕ್ಕ. ಮತ್ತೊಬ್ಬ ಬಂದ್ರೆ ದಿನ್ನಕ್ಕ ತಕ್ ದಿನ್ನಕ್ಕ. ಗುಡುಗುಡ್ಸ್ಕೊಂಡು ಒತ್ತ ಬರ್ತಾ ನೀ ಅವನ್ ಕೊಟ್ಟು ನಿನ್ನ ಮನೆ ಗುಡ್ಸ್ಕೊಂಡು ಹೋಗ್ತಾ ಹಾಗೆ. ಹಾಗಾಗಿ ನನ್ನ ನಾಟ್ಯ ನಾನು ಮತ್ತೆ ಇವತ್ತು ಮಾಡಿದಾಗ ನಾಳೆ ಮಾಡುವುದಿಲ್ಲ. ಹೌದಾ? ನಾಟ್ಯದಲ್ಲಿ ಬಹಳ ಪ್ರಕಾರವನ್ನು ಕೊಟ್ಟವಳು. ಹೌದು. ಈ ಭೂಲೋಕದಲ್ಲಿ ಶ್ರೇಷ್ಠವಾದ ನಾಟ್ಯ ಯಾವುದು? ಭರತನಾಟ್ಯ. ಅದನ್ನ ಕಂಡಿಡಿದವ ಯಾರು? ಭರತ ಮುನಿ. ಈ ಮದಿಗೆಲ್ಲಾರು ಇದ್ರೆ ಕರ್ಕೊಬ, ರಟ್ಟೆ ಕೈಯ ಕೇಳ್ತಾನೆ. ಯಾಕೆ? ಅವ ಅಂತ ಸೃಷ್ಟಿ ಮಾಡ್ತಾ ಹಣೆ ಬಾರ. ಮತ್ತೆ ಯಾರು ಮಾಡಿದ್ದು? ಆ ನಾಟ್ಯ ಸೃಷ್ಟಿ ಮಾಡೋದು ನಾನು. ನೀವ? ಹೌದು. ಹೇಗೆ? ಈ ಯಾವುದೇ ಕಲಾವಿದನಿಗೆ ಆಗ್ಲಿ, ಯಾವುದೇ ವ್ಯಕ್ತಿಗೆ ಆಗ್ಲಿ, ಒಂದು ಘಟನೆಯನ್ನು ನೋಡಿದಾಗ ಅದ್ರ ಮೇಲೆ ಒಂದು ಭಾವನೆ ಅನ್ನೋದು ಮೂಡ್ತದೆ. ಹೀಗ್ ಮಾಡಬಹುದಾ? ನನಗಾದದ್ದು ಅದೇ. ಹೇಗೆ? ಒಂದಿನ ನಾಟ್ಯಕ್ಕೆ ಅಂತ ಕೊಂಕಣ ದೇಶಕ್ಕೆ ಹೋಗಿದ್ದೆ. ಹೌದು. ಅಲ್ಲಿ ಹೋದಾಗ 2 ಜನ, ಒಬ್ಬ ಸಾಲ ಕೊಟ್ಟವ, ಒಬ್ಬ ಸಾಲ ತಕೊಂಡವ. ಸರಿ. ಇಬ್ಬರು ಮಾತಾಡ್ತಾ ಇದ್ದಾರೆ. ಇವ ಅವನ ಹತ್ರ ಕೇಳುದು, ಏನು? ತೂ ಮೇಲ್ ಪೈಸೆ ದಿತ್ಕೀನ ಅಂದ. ಅವ ದಿತ್ತ ಅಂದ. ತಷ್ಟೆಲ್ಲ ದಿ ಮಳ ಕೊಡು ಅಂತ ಹೇಳಿದ. 10 ದಿನ ಮಳ. ಈಗ ಕೊಡುದಿಲ್ಲ ಅಂತ. 10 ಜೌಕ್ ಜಲ್ಲ ತಕ್ಕ ದಿತ್ತ ಮಳ. ಯಾವಾಗ ಕೊಡ್ತಿ? ತಕ್ಕ ದಿನಕ್ಕ ಮನಸಂಗ್ಲ. ದಿತ್ತ ದಿನ್ನ ತೋದಿತ್ತ ತೋದಿನ್ನ ತಕ್ಕ ದಿತ್ತ ತಕ್ಕ ದಿನ್ನ. ಇವರು ಈ ಅಭಿನಯ ಮತ್ತು ಅದನ್ನ ನೋಡಿಕೊಂಡು ಹಾಗೇ ಮುಂದೆ ಬರ್ತಾ ಇದ್ದೆ. ಹಾಗೇ ಮುಂದೆ ಬರುವಾಗ ಅವರು ಕೊಂಕಣ ದೇಶದವರ 2 ಜನ, ಅಣ್ಣ ತಮ್ಮ. ಅಣ್ಣ ಚರ್ಮವಾದ್ಯವನ್ನು ಇಟ್ಟುಕೊಂಡು ಮೇಲೆ ಮೆತ್ತೆಯ ಮೇಲೆ ಕೂತ್ಕೊಂಡಿದ್ದಾನೆ. ತಮ್ಮ ಇಲ್ಲಿ ವ್ಯಾಪಾರ ಮಾಡ್ತಾನೆ. ಅಣ್ಣನಿಗೆ ಯಾರ್ಯಾರಿಗೆ ಕೊಡಬಹುದು ಅಂತ ಗೊತ್ತುಂಟು. ಸಾಲ ಯಾರಿಗೆ ಕೊಡಬಹುದು, ಯಾರಿಗೆ ಕೊಡಬಾರ್ದು. ಅವ ಒಬ್ಬ ಬಂದು ಸಾಲ ಕೇಳಿದ ಕುಳಿಯುವ ಧೀ ಅಂತ ಇಲ್ಲಿ ಧೀ ಕೊಡು. ಮತ್ತೊಬ್ಬ ಬಂದ್ರೆ ದಿನ್ನಕ್ಕ ತಕ್ ದಿನ್ನಕ್ಕ. ಗುಡುಗುಡ್ಸ್ಕೊಂಡು ಒತ್ತ ಬರ್ತಾ ನೀ ಅವನ್ ಕೊಟ್ಟು ನಿನ್ನ ಮನೆ ಗುಡ್ಸ್ಕೊಂಡು ಹೋಗ್ತಾ ಹಾಗೆ.
ಹೀಗೆ ಅದನ್ನೆಲ್ಲ ನೋಡಿಕೊಂಡು ಈ ನಾಟ್ಯ ಸೃಷ್ಟಿ ಮಾಡೋದು ನಾನು. ಹೇಗೆ? ಆ 3 ಕಾಸನ ಬರ್ತು ಮುನಿ. ಈಗ ನೋಡು, ಧಿತ್ತ ಧಿನ್ನ ತ ಧಿತ್ತ ತಕ್ ದಿನ್ನಕ್ಕ, ಹೀಗೆ ಇದನ್ನೆಲ್ಲ ತಕ್ಕೊಂಡು ಅದನ್ನ ಸೃಷ್ಟಿ ಮಾಡಿದ್ ನಾನು. ಅವ ಹೆಸರು ಮಾಡ್ಕೊಂಡು ಹೋದ ಬಿಡು. ಆಗ್ಲಿ ಅದರಿಂದ ನಮ್ಗೆ ಶಿರಸಿ ಹಾಗೂ ಮುಂಡಗೋಡು ತಾಲೂಕುಗಳಲ್ಲಿ ಕಳೆದ ಹಲವು ದಿನಗಳಿಂದ ಸಿಎನ್ಜಿ ಗ್ಯಾಸ್ ಪಂಪ್ಗಳಲ್ಲಿ ಅನಿಲ ಲಭ್ಯವಿಲ್ಲದಿದ್ದರೂ ಶೋರೂಂಗಳಿಂದ ಖರೀದಿಸಿದ ಹೊಸ ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿಗಳಿಗೆ ಆರ್ಟಿಒ ಅಧಿಕಾರಿಗಳು ಹೊಸ ಪರ್ಮಿಟ್, ಪಾಸಿಂಗ್ ಹಾಗೂ ನೋಂದಣಿ ಮಾಡಿಕೊಳ್ಳುತ್ತಿರುವುದನ್ನು ಕೂಡಲೇ ನಿಲ್ಲಿಸಬೇಕು ಎಂದು ಆಗ್ರಹಿಸಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ನೇರವಾಗಿ ಭೇಟಿಯಾಗಿ ಮನವಿ ಸಲ್ಲಿಸಲಾಯಿತು. ಸಿಎನ್ಜಿ ಗ್ಯಾಸ್ ಪೂರೈಕೆ ಇಲ್ಲದಿದ್ದರೂ ನೋಂದಣಿ ಮಾಡಲು ಕಾನೂನಿನಲ್ಲಿ ಅವಕಾಶವಿದೆಯೇ ಎಂದು ಪ್ರಶ್ನಿಸಿದ ನಿಯೋಗವು ಈ ಕುರಿತು ಸೂಕ್ತ ದಾಖಲೆಗಳನ್ನು ಒದಗಿಸುವಂತೆ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿತ್ತಲ್ಲದೆ ಸಿಬಿಜಿ ಗ್ಯಾಸ್ ವಿತರಿಸುತ್ತಿರುವ ಪಂಪ್ನ ಬೇಜವಾಬ್ದಾರಿತನದ ವಿರುದ್ಧ ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿತು. ಸಂಘದ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಗೌಡ ಸೇರಿದಂತೆ ಅನೇಕ ಆಟೋ ಚಾಲಕ ಮಾಲಕರು ಮನವಿ ನೀಡುವ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈಗಾಗಲೇ ಹಲವಾರು ಮನೆಗಳನ್ನು ಕೂಡ ತಮ್ಮ ಗಮನಕ್ಕೆ ನೀಡಿದ್ದೇವೆ. ಉದ್ದೇಶ ಇಷ್ಟೇ, ಶಿರಸಿ ಹಾಗೂ ಮುಂಡಗೋಡಿನಲ್ಲಿ ಈಗಾಗಲೇ ಒಂದು 500ಕ್ಕಿಂತ ಹೆಚ್ಚು ಆಟೋ ಮತ್ತು ಟ್ಯಾಕ್ಸಿ ರಿಕ್ಷಾಗಳು ಸಿಎನ್ಜಿ ವಾಹನಗಳಿವೆ. ಆದರೆ ಇತ್ತೀಚಿನ ಕೆಲವು ತಿಂಗಳಿಂದ ಸಿಬಿಜಿ ಗ್ಯಾಸ್ ವಿತರಣೆ ಮಾಡೋದ್ರಿಂದ ಶಿರಸಿ ಇರ್ಬೋದು, ಮುಂಡಗೋಡು ಭಾಗದಲ್ಲಿ ಇರ್ಬೋದು, ಎಲ್ಲ ಪ್ರದೇಶಗಳು ಸಿದ್ದಾಪುರ ಭಾಗದಲ್ಲಿ ಬಹಳ ತೊಂದರೆ ಆಗ್ತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತಂದ್ರೆ, ಒಂದು ಸರ್ಕಾರದ ಆದೇಶ ಇದೆಯೋ ಅಥವಾ ಏನೋ ಗೊತ್ತಿಲ್ಲ, ಸಿಎನ್ಜಿ ಗ್ಯಾಸ್ಗಳೇ ಶಿರಸಿ ಅಥವಾ ಮುಂಡಗೋಡು ಭಾಗದಲ್ಲಿ ಸಿಎನ್ಜಿ ಗ್ಯಾಸ್ಗಳು ಸಿಗ್ತಾ ಇದೆ. ಪರ್ಟಿಕ್ಯುಲರ್ ನಾವು ಹೇಳ್ತೇವೆ, ಆದರೆ ಶೋರೂಮ್ಗಳಿಂದ ಸಿಎನ್ಜಿ ವಾಹನಗಳನ್ನ ಮಾರುಕಟ್ಟೆಗೆ ಬಿಟ್ಟು ಇದು ಒಂದು ರೀತಿ ಹಗಲುಗನ್ನಡೆ ಮಾಡ್ತಾ ಇದ್ದಾರೆ. ಕಾರಣ ಯಾಕೆ ಹೇಳ್ಬೋದು, ಈಗ ಪರ್ಟಿಕ್ಯುಲರ್ ಆಗಿ ನಿಮ್ಮ ಇಲಾಖೆಗಳು ಕೂಡ ಒಂದು ಸುತ್ತೋಲೆ ಇರ್ಬೋದು, ಪರ್ಮಿಟ್ ಅಥವಾ ಪಾಸಿಂಗ್ ಮಾಡಲಿಕ್ಕೆ ನಿಮ್ಮಲ್ಲಿ ಅವಕಾಶ ಇದೆಯಾ ಅನ್ನೋದು ನಮ್ಮದೊಂದು ಪ್ರಶ್ನೆ. ಈ ಮುಂದಿನ ದಿನಗಳಲ್ಲಿ ಈಗ ಏನಾಗ್ತದೆ ಈಗ ನೇರವಾಗಿ ಇದಕ್ಕೆಲ್ಲ ಕೂಡಲೇ ಕ್ರಮ ಕೈಗೊಳ್ಳದಿದ್ದೆ ನಾವು ಸಾರಿಗೆ ಇಲಾಖೆಯವರನ್ನೇ ನಾವು ನೇರ ಹೊಣೆ ಮಾಡ್ತಿದ್ದೇವೆ. ಅದೇ ರೀತಿ ನಾವು ಇವತ್ತು ಮಾಹಿತಿ ಹಕ್ಕನ್ನು ಕೂಡ ನಿಮಗೆ ಕೆಲವೊಂದು ದಾಖಲೆಗಳನ್ನು ಕೂಡ ನಾವು ಕೇಳ್ತಿದ್ದೇವೆ. ಶಿರಸಿ ಹಾಗೂ ಮುಂಡಗೋಡು ತಾಲೂಕಿನಲ್ಲಿ ಸಿಎನ್ಜಿ ಇಂಧನವಿಲ್ಲದಿದ್ದರೂ ಸಿಬಿಜಿ ಗ್ಯಾಸ್ ವಿತರಣೆ ಆಗುತ್ತಿರುವ ಹೊಸ ಸಿಎನ್ಜಿ ವಾಹನಗಳ ನೋಂದಣಿ, ಪರ್ಮಿಟ್ ಮತ್ತು ಪಾಸಿಂಗ್ ಮಾಡುತ್ತಿರುವ ನಿಯಮಗಳ ದೃಢೀಕರಣ ಪ್ರತಿ ಮೂಲ ಸೌಕರ್ಯ ನಿರ್ಣಯ ಒಂದು 4-5 ಪಾಯಿಂಟ್ ಹಾಕೊಟ್ಟಾಗಿರುತ್ತೆ. ಈ ಬಗ್ಗೆ ನಿನ್ನೆ ರಾತ್ರಿ ಸುರಿದ ಮಳೆಗೆ ಶಿರಸಿ ನಗರದ ದೊಡ್ಡ ಕೆರೆಗಳಲ್ಲಿ ಒಂದಾದ ಕೋಟೆಕೆರೆ ತುಂಬಿದ್ದು ನೀರು ರಸ್ತೆಯ ಮೇಲೆ ಹರಿಯುತ್ತಲಿದೆ. ಶಾಲಾ ವಿದ್ಯಾರ್ಥಿಗಳು ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದು ಸಂಬಂಧಪಟ್ಟ ಇಲಾಖೆಗಳು ಸ್ಥಳಕ್ಕೆ ಬಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಇಲ್ಲಿನ ಜನರು ಆಗ್ರಹಿಸಿದ್ದಾರೆ. ಇಂದು ಶಿರಸಿ ನಗರ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇಲಾಖೆ, ದೃಶ್ಯ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣದ ಇನ್ಫ್ಲೂಯೆನ್ಸರ್ಗಳೊಂದಿಗೆ ಸಮನ್ವಯ ಸಭೆ ನಡೆಯಿತು. ಇತ್ತೀಚಿನ ದಿನಗಳಲ್ಲಿ ಜನರೊಂದಿಗೆ ನೇರ ಸಂಪರ್ಕ ಮತ್ತು ಪರಿಣಾಮಕಾರಿ ಸಂವಹನ ಎಷ್ಟು ಮುಖ್ಯ ಎಂಬುದನ್ನು ಅರಿತು ದೇಶದ ಪ್ರಧಾನಮಂತ್ರಿಗಳು ತಮ್ಮ ಸಚಿವ ಸಂಪುಟಕ್ಕೂ ಜನರೊಂದಿಗೆ ನಿರಂತರ ಸಂಪರ್ಕದಲ್ಲಿರಲು ಒತ್ತು ನೀಡುತ್ತಿದ್ದಾರೆ. ಅದೇ ರೀತಿಯಲ್ಲಿ ಇಂದು ಶಿರಸಿ ಸಿಪಿಐ ಸಂಪತ್ ಅವರ ಈ ಉಪಕ್ರಮಕ್ಕೂ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯತ್ತ ಇಟ್ಟ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದೆ. ಪೊಲೀಸ್ ಇಲಾಖೆ, ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳು ಪರಸ್ಪರ ಸಹಕಾರದಿಂದ ಕಾರ್ಯನಿರ್ವಹಿಸಿದರೆ ನಿಖರ ಮಾಹಿತಿ ಜನರಿಗೆ ತಲುಪುವುದು, ಸುಳ್ಳು ಸುದ್ದಿಗಳನ್ನು
ತಡೆಯುವುದು ಹಾಗೂ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಇನ್ನಷ್ಟು ಪರಿಣಾಮಕಾರಿಯಾಗುತ್ತದೆ. ಈ ಮಹತ್ವದ ಸಭೆಯಲ್ಲಿ ಜವಾಬ್ದಾರಿಯುತ ಸೋಷಿಯಲ್ ಮೀಡಿಯಾ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಪಿಎಸ್ಐಗಳಾದ ನರಸಿಂಹಲು, ಬಸವರಾಜ್ ಕನಶೆಟ್ಟಿ, ಮಹಾಂತೇಶ್ ಕುಂಬಾರ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪರಸ್ಪರ ಸಹಕಾರದ ಈ ಉತ್ತಮ ಪ್ರಯತ್ನಕ್ಕೆ ಶಿರಸಿ ನಗರ ಪೊಲೀಸ್ ಇಲಾಖೆ ಕಾರ್ಯಕ್ಕೆ ಅಭಿನಂದನೆ ಇರಲಿ. ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಶಿರಸಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘಗಳ ಸಹಯೋಗದಲ್ಲಿ ಆಗಸ್ಟ್ 3ರಂದು ಬೆಳಗ್ಗೆ 10:30ಕ್ಕೆ ಗೌಡಹಳ್ಳಿಯ ಚಂದನ ಪದವಿ ಪೂರ್ವ ಕಾಲೇಜಿನಲ್ಲಿ ಪತ್ರಿಕಾ ದಿನಾಚರಣೆ, ಪ್ರಶಸ್ತಿ ಪ್ರದಾನ ಹಾಗೂ ದತ್ತಿನಿಧಿ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಉದ್ಘಾಟಿಸುವರು. ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ನರಸಿಂಹಹಾಡಿ ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಾಸಕರಾದ ಭೀಮಣ್ಣ ನಾಯ್ಕ, ಶಿವರಾಮ್ ಹೆಬ್ಬಾರ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಜೆಸಿ ಲೋಕೇಶ್, ಸಂಘದ ಜಿಲ್ಲಾ ಕಾರ್ಯದರ್ಶಿ ನಿಂಗಪ್ಪ ಚಾವುಡಿ ಹಾಗೂ ರಾಜ್ಯ ಸಮಿತಿ ಸದಸ್ಯ ವಿಠ್ಠಲ್ ದಾಸ್ ಕಾಮತ್ ಭಾಗವಹಿಸುವರು. ಶಿರಸಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೃಷ್ಣಮೂರ್ತಿ ಕೆರೆಗದ್ದೆ, ಮಿಯಾಡ್ ಸಂಸ್ಥೆ ಅಧ್ಯಕ್ಷ ಎಲ್ಎಂ ಹೆಗಡೆ ಹಾಗೂ ಚಂದನ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷ ವಿಜಿ ಜೋಶಿ ಉಪಸ್ಥಿತರಿರುವರು. ಮಾಧ್ಯಮಶ್ರೀ ಪ್ರಶಸ್ತಿ ಪ್ರದಾನ. ಇದೇ ಸಂದರ್ಭದಲ್ಲಿ ಶಿರಸಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘ ಪ್ರತಿ ವರ್ಷ ಕೊಡಮಾಡುವ ಮಾಧ್ಯಮ ಶ್ರೀ ಪ್ರಶಸ್ತಿಯನ್ನ ಹಿರಿಯ ಉಪಸಂಪಾದಕ ರವಿ ನಾಯ್ಕ ದಿಗುಪ್ಪ ಅವರಿಗೆ ಪ್ರದಾನ ಮಾಡಲಾಗುತ್ತದೆ. ಅಲ್ಲದೆ ಹಿರಿಯ ಉಪಸಂಪಾದಕ ಗಣೇಶ್ ಮುರೇಗಾರ್ ಅವರಿಗೆ ಗೋಲ್ಡನ್ ಪೆನ್ ಪುರಸ್ಕಾರ, ಹಿರಿಯ ಉಪಸಂಪಾದಕ ಯೋಗೀಶ್ ಹೆಗಡೆ ಅವರಿಗೆ ದಿ ಮತ್ತಿಗಾರ್ ಸುಬ್ಬಣ್ಣ ದತ್ತಿನಿಧಿ ಪುರಸ್ಕಾರ, ಹಿರಿಯ ಪತ್ರಿಕಾ ವಿತರಕ ಎಸ್ ತಾರೇಶ್ವರ್ ಅವರಿಗೆ ದಿ ಲಕ್ಷ್ಮೀ ಗೋಪಾಲಕೃಷ್ಣ ಭಟ್ ಬಿಸ್ಲುಕೊಪ್ಪ ದತ್ತಿನಿಧಿ ಪುರಸ್ಕಾರ ಹಾಗೂ ಪತ್ರಕರ್ತ ಮಹಾದೇವ್ ನಾಯ್ಕ ಅವರಿಗೆ ಕಬ್ನಳ್ಳಿ ದಿ ಸರೋಜಾ ಮತ್ತು ಛತ್ರಪತಿ ಹೆಗಡೆ ದತ್ತಿನಿಧಿ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿಗಾಗಿ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಿಎಂ ಡಿಕೆ ಶಿವಕುಮಾರ್. ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಮಾರ್ಗಸೂಚಿಗಳ ಕಟ್ಟುನಿಟ್ಟಿನ ಪಾಲನೆಯಾಗಲಿ, ಜಿಲ್ಲಾಧಿಕಾರಿ. ಶಿರಸಿಯಲ್ಲಿ ಆಗಸ್ಟ್ 5ರಂದು ಹಿರಿಯ ಅರಣ್ಯಾಧಿಕಾರಿ ಸಮಕ್ಷಮ ಸಭೆ, ಅರಣ್ಯವಾಸಿಗಳ ಸಮಸ್ಯೆಗಳ ಕುರಿತು ಚರ್ಚೆ, ರವೀಂದ್ರ ನಾಯ್ಕ. ಅಂಚೆ ಜನ ಸಂಪರ್ಕ ಅಭಿಯಾನಕ್ಕೆ ಚಾಲನೆ. ಯಕ್ಷಗಾನದ ಹಿರಿಯ ಹಾಸ್ಯ ಕಲಾವಿದ ಶ್ರೀಧರ್ ಭಟ್ ಕಾಸರಗೋಡು ಅವರ ನಿಧನಕ್ಕೆ ಶಾಸಕ ಭೀಮಣ್ಣ ನಾಯ್ಕ ಅವರಿಂದ ಕಂಬನಿ. ಸಿಎನ್ಜಿ ಅಭಾವ, ಆಟೋ ಟ್ಯಾಕ್ಸಿ ನೋಂದಣಿ ತಡೆಯಲು ಹಾಗೂ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಶಿರಸಿ ಆರ್ಟಿಒಗೆ ಉತ್ತರ ಕನ್ನಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕ ಮಾಲಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಮನವಿ. ರಾತ್ರಿ ಸುರಿದ ಭಾರೀ ಮಳೆಗೆ ತುಂಬಿ ತುಳುಕುತ್ತಿರುವ ಕೋಟೆಕೆರೆ, ರಸ್ತೆ ಮೇಲೆ ಹರಿಯುತ್ತಿರುವ ನೀರು. ಸೋಷಿಯಲ್ ಮೀಡಿಯಾ ಹಾಗೂ ಪೊಲೀಸ್ ಇಲಾಖೆ ಸಮನ್ವಯ ಸಭೆ. ಆಗಸ್ಟ್ 3ಕ್ಕೆ ಪತ್ರಿಕಾ ದಿನಾಚರಣೆ, ಪ್ರಶಸ್ತಿ ಪ್ರದಾನ, ದತ್ತಿನಿಧಿ ಪುರಸ್ಕಾರ ಸಮಾರಂಭ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.